ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂತಹ ಕಾಂಗ್ರೆಸ್ನವರು ಈ ಗ್ಯಾರಂಟಿಗಳನ್ನು ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಬಹಳ ದೊಡ್ಡದಾದಂಥ ಸ್ಕೀಮ್ ಮತ್ತು ಬಹಳ ಆಕರ್ಷಕವಾಗಿದ್ದಂಥ ಸ್ಕೀಮ್ ಅಂತ ಹೇಳಿದರೆ ಅದು ಗೃಹಲಕ್ಷ್ಮಿ ಯೋಜನೆ. 2,000 ರೂಪಾಯಿಯನ್ನು ನೇರವಾಗಿ ಪ್ರತಿ ಮನೆ ಯಜಮಾನಿಗೆ ಅಂತ ಹೇಳಿದರು. ಘೋಷಣೆಯನ್ನು ಮಾಡುವಾಗ ಸಣ್ಣ ಒಂದು ಷರತ್ತನ್ನು ಮುಂದೆ ಹಾಕಿದ್ರು. ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರು GST ಪೇಯರ್ಸ್ ಇದ್ದಾರೆ, ಇಂಥವ್ರುಗಳಿಗೆ ಇಲ್ಲ, ಉಳಿದವ್ರಿಗೆಲ್ಲ ಕೊಡ್ತೀವಿ. ಅದರಲ್ಲಿ APL BPL ಅನ್ನೋದು ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲ ಮನೆಯವ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ಕೊಂಡು ಹೇಳಿದರು. ಅದರ ಪ್ರಕಾರ 1.1 ಕುಟುಂಬಗಳು ಅಂತ ಅವರು ಲೆಕ್ಕ ಹೇಳ್ತಾ ಇದ್ದಾರೆ. ಅದರಲ್ಲಿ ಲೆಕ್ಕ ಹೆಚ್ಚು ಕಡಿಮೆ ಆಚೆ ಈಚೆ ಆಗ್ತಾನೆ ಇದೆ, ವೇರಿಯೇಷನ್ಸ್ ಅಂತೂ ಇದ್ದೇ ಇದ್ದಾವೆ. ಅದೇನೇ ಇದ್ದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಣ್ಮಕ್ಳಿಗೆ ಕೊಡ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಹಣ ಬರುತ್ತೆ ನೋಡಿ. ಒಂದು ಮನೆಗೆ 2,000 ರೂಪಾಯಿ ಬಂದರೆ 10 ಮನೆಗೆ ಎಷ್ಟು ರೂಪಾಯಿ ಬರುತ್ತೆ ಅನ್ನುವಂಥ ಲೆಕ್ಕವನ್ನು ಇಟ್ಕೊಂಡು 100 ಮನೆಗಾದಾಗ 2 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಇದೆಲ್ಲವೂ ಕೂಡ ಹೌದು, ಎಲ್ಲವೂ ಕೂಡ ನಿಜವೇ. ಆದರೆ ಪ್ರತಿ ತಿಂಗಳು ಬರುತ್ತಾ ಅನ್ನುವಂಥ ಪ್ರಶ್ನೆ ಕೇಳಿದಾಗ ನಿಮಗೆ ಪ್ರತಿ ತಿಂಗಳು ಸಂಬಳ ಬರುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಖುದ್ದು ಸಚಿವರೇ ಕೇಳಿದ್ರು. ಏನಾಗಬೇಡ, ಇಲ್ಲಿ ಬಂದಾಗಷ್ಟೇ ಗೃಹಲಕ್ಷ್ಮಿ ಅನ್ನುವಂಥದ್ದನ್ನು ನಾವು ಒಪ್ಕೋಬೇಕಾಗತ್ತೆ. ಯಾಕಂದರೆ ರಾಜ್ಯ ಗೃಹಲಕ್ಷ್ಮಿಯವರಿಗೆ ಇದು ಶಾಕಿಂಗ್ ನ್ಯೂಸ್ ನಿಜಕ್ಕೂ ಕೂಡ. ಯಾಕಂದರೆ ಈ ಗ್ಯಾರಂಟಿಗಳು ಬಂದ ನಂತರ ಈ ಗ್ಯಾರಂಟಿಗಳಿಗೆ ಒಂದಿಷ್ಟು ವರ್ಷ ಸಮಯ ಕಳೆದಾಗ, ಒಂದಿಷ್ಟು ತಿಂಗಳು ಕಳೆದಾಗ ಹೌದು ಇದು ಪ್ರತಿ ತಿಂಗಳು ಬರುತ್ತೆ ಅಂತ ನಿರೀಕ್ಷೆ ಇರುತ್ತೆ. ಸಹಜ, ಮನುಷ್ಯನ ಸಹಜವಾಗಿರುವಂಥದ್ದು ಏನಂದರೆ ತಿಂಗಳು ಸಂಬಳ ಬರೋನಿಗೆ ಸಂಬಳ ಬರದೇ ಇದ್ದಾಗ ಟೆನ್ಷನ್ ಶುರುವಾಗುತ್ತೆ. ಹಾಗೆಯೇ ಈ ಹಣವೂ ಕೂಡ ಅಷ್ಟೇ, ತಿಂಗಳು ಬಂದಾಗ ಹೌದು ಬರುತ್ತೆ, ಖಾತ್ರಿ ಇದೆ ಅಂತೇಳಿ ಆಗುತ್ತೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಈಗ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಗೃಹಲಕ್ಷ್ಮಿ ಹಣದ ಭರವಸೆಯನ್ನು ನೀಡಿತ್ತು ನಮ್ಮ ಸರ್ಕಾರ ಕೊಟ್ಟಿದ್ದಂತಹ ಭರವಸೆ ಇದು, ಕಾಂಗ್ರೆಸ್ ಅವರು ಕೊಟ್ಟಿದ್ದಂತಹ ಭರವಸೆ ಇದು. ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿದರು, ಬಂದಾಗಷ್ಟೇ ಅಂತ ಹೇಳಿರಲಿಲ್ಲ. ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರೋದು ಡೌಟು. ಯಾಕೆ ಈ ಡೌಟು ಅಂತ ಹೇಳಿದರೆ ನಾವು ಕ್ರಿಯೇಟ್ ಮಾಡ್ತಿರೋ ಡೌಟ್ ಅಲ್ಲ, ಇದು ಖುದ್ದು ಸಚಿವೆಯವರೇ ಕ್ರಿಯೇಟ್ ಮಾಡಿರುವಂತಹ ಡೌಟು. ಯಾಕೆಂದರೆ ಅವರ ಮಾತುಗಳನ್ನು ಕೇಳಿದಾಗ ಯಾವ ಕಾರಣಕ್ಕಾಗಿ ದುಡ್ಡು ಬಂದಿಲ್ಲ ಅಂತ ಕೇಳಿದರೆ ನಿಮಗೆ ಪ್ರತಿ ತಿಂಗಳು ಬರುತ್ತಾ ಅಂತ ಕೇಳ್ತಿದ್ದಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರುವಂಥದ್ದು ಡೌಟ್ ಆಗಿದೆ. ಮತ್ತು ವಿಶೇಷವಾಗಿ ಪ್ರತಿ ತಿಂಗಳ ಬದಲು ಸರ್ಕಾರ ಹಾಕಿದಾಗ ಮಾತ್ರ ದುಡ್ಡು ಅಂತ ಹೇಳುವಂಥ ಸ್ಥಿತಿಗೆ ಆಲ್ರೆಡಿ ಇದು ಅನುಭವಕ್ಕೆ ಬಂದಿದೆ. ನಮ್ಮಲ್ಲಿ ಅನೇಕ ಮಹಿಳೆಯರ ಗಮನಕ್ಕೆ ಇದು ಬಂದಿರುತ್ತೆ, ಅನೇಕ ಗೃಹಲಕ್ಷ್ಮಿಯರ ಗಮನಕ್ಕೆ ಇದು ಬಂದಿರುತ್ತೆ. ಮೇ ತಿಂಗಳ ನಂತರ ಸ್ವಲ್ಪ ನಿಧಾನಕ್ಕೆ 2 ತಿಂಗಳು ಬಿಟ್ಟು ಈ ರೀತಿಯಾಗಿ ಹಣ ಬಂದಿರುವಂಥದ್ದು ಇದೆ. ಈಗ ಇದನ್ನು ಖಾತ್ರಿಪಡಿಸ್ತಾ ಇದ್ದಾರೆ. ವ್ಯತ್ಯಾಸ ಏನಂತಂದರೆ ಇನ್ನು ಮುಂದೆ ಇದು ನಾರ್ಮಲ್ ಅಂತೇಳಿ, ನೀವು ಹೀಗಾಗಿ ಪ್ರತಿ ತಿಂಗಳು ಕಾಯಬೇಡಿ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿನಿಂದಲೇ ಶುರುವಾಗಿರುವಂಥದ್ದು ಈ ಅನುಮಾನ. ಈ ಎಲ್ಲ ಅನುಮಾನಗಳ ಮೂಲ ಯಾರು ಅಂತ ಹೇಳಿದರೆ ಯಾವುದೇ ಬೇರೆ ಯಾರು ಅಲ್ಲ, ಸಚಿವೆಯವರೇ ಹೇಳಿರುವಂತಹ ಮಾತೇ ಈ ಅನುಮಾನವನ್ನು ಹುಟ್ಟಿಸಿರುವಂಥದ್ದು. ಅವರೇ ಕ್ಲಾರಿಫೈ ಮಾಡಬೇಕು ವೆದರ್ ಅವರು ಹೇಳಿರುವಂಥದ್ದು ಅದೇ ರೀತಿಯಲ್ಲಿ ಹೌದಾ ಅಲ್ಲ ಅಂತೇಳಿ ಅವರೇ ಕ್ಲಾರಿಫೈ ಮಾಡಬೇಕು. ಸರ್ಕಾರಿ ನೌಕರರ ಸಂಬಳದ ರೀತಿಯಲ್ಲಿನೇ ಗೃಹಲಕ್ಷ್ಮಿ ಲೇಟ್ ಆಗುತ್ತಾ? ಯಾಕಂದರೆ ಅವರೇ ಹೇಳೋ ಪ್ರಕಾರ ನಮ್ಮ ಸರ್ಕಾರಿ ನೌಕರರಿಗೇ ಪ್ರತಿ ತಿಂಗಳು ನಾವು ಸಂಬಳ ಹಾಕ್ತಿಲ್ಲ, ಇನ್ನು ಗೃಹಲಕ್ಷ್ಮಿ ಹಣ ಹಾಕೋಕ್ಕಾಗುತ್ತಾ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು ಸರ್ಕಾರ ಹಣ ಹಾಕ್ತಾ ಇಲ್ಲ ಅಂತ ಹೇಳಿದರೆ ಯಾವುದೇ ಸರ್ಕಾರದ ಬಂಡವಾಳ ಖಾಲಿ ಆಗ್ತಾ ಇದೆ ಅಂತೇಳಿ, ಅಂದರೆ ಅವರ ಬೊಕ್ಕಸ ಖಾಲಿ ಆಗ್ತಿದೆ ಅನ್ನುವಂಥದ್ದರ ಸೂಚಕ ಆಗಿರುತ್ತೆ ಪ್ರತಿ ತಿಂಗಳು ದುಡ್ಡು ಹಾಕದಿರೋದಕ್ಕೆ. ಒಂದಿಷ್ಟು ತಾಂತ್ರಿಕ ಕಾರಣಗಳನ್ನು ಹೊರತುಪಡಿಸಿದರೆ ಪ್ರತಿ ತಿಂಗಳು ದುಡ್ಡು ಹಾಕಲೇಬೇಕು, ಅದು ಸರ್ಕಾರದ ಜವಾಬ್ದಾರಿ. ಒಂದು ಜವಾಬ್ದಾರಿಯುತ ಸರ್ಕಾರ ಈ ತಿಂಗಳಲ್ಲ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಯಾವುದೇ ಬ್ಯಾಂಕ್ಗಳವರು EMIಗೆ ಕಾಯ್ತಾ ಕೂರೋದಿಲ್ಲ. ಮುಂದಿನ ತಿಂಗಳು ಬಂದಾಗ ಕಟ್ತಿದೆ, ಸಿಬಿಲ್ ಸ್ಕೋರ್ ಅಂತೇಳೆಲ್ಲ ಇರುತ್ತೆ, ಇವೆಲ್ಲವೂ ಕೂಡ ಅಪ್ಲೈ ಆಗುತ್ತೆ. ಆದರೆ ಸರ್ಕಾರಿ ನೌಕರಿಗೆ ಲೇಟ್ ಆದಂಗೆ ಲೇಟು ಅನ್ನೋ ರೀತಿಯಲ್ಲಿ ಮಾತಾಡೋದಿದೆಯಲ್ಲ, ಇದು ಉಡಾಫೆ ಅಂತ ಹೇಳಬೇಕಾಗುತ್ತೆ. ಇದಕ್ಕಿರುವಂಥ ಪದ ಪ್ರತಿ ತಿಂಗಳು ಹಣ ಹಾಕೋಕೆ ಆಗಲ್ಲ ಅನ್ನುವಂಥ ರೀತಿಯಲ್ಲೇ ಸಚಿವೆ ಲಕ್ಷ್ಮಿಯವರು ಮಾತನಾಡಿದ್ದಾರೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತನ್ನೇ ನಂಬೋದಾದರೆ ಇನ್ನು ಮುಂದೆ ಬಂದಾಗಷ್ಟೇ ಗೃಹಲಕ್ಷ್ಮಿ ಅನ್ನುವಂಥದ್ದನ್ನು ಖಾತ್ರಿಪಡಿಸಿದ್ದಾರೆ. ಲಕ್ಷ್ಮಿಯವರ ಮಾತನ್ನು ನಿಮಗೆ ಕೇಳಿಸ್ತೀನಿ. ಈ ತಿಂಗಳು ಬರಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾ 500 ಫೋನ್ ಕಾಲ್ಗೆ ಇಲ್ಲ ಅಮ್ಮ, ನಾವು ವಚನ ಭ್ರಷ್ಟರಲ್ಲ, ನಾವು ವಚನವನ್ನ ಕೊಡ್ತೀವಿ ಅಂತ ನಾನು ಹೇಳಿ. ಈಗ ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಪ್ರತಿ ತಿಂಗಳು 1ನೇ ತಾರೀಕು ಕರೆಕ್ಟ್. ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೊಮ್ಮೆ 2 ತಿಂಗಳಿಗೊಮ್ಮೆ. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ, ಕೊಡೋದಿಲ್ಲ.
ತಮಗೂ ಎಲ್ಲ ಗೊತ್ತಿದೆ. ಯಾಕೆ ನನ್ನ ಬಾಯಿಂದ ಯಾಕೆ ಏನ್ ಕರೆಕ್ಟ್ ಎರಡೆರಡು ಇದು ಇವತ್ತಿಂದಲ್ಲ, ಇದು ನಾನು ಈ ಸರ್ಕಾರದ ಹೇಳ್ತಾ ಇಲ್ಲ. ಎರಡೆರಡು ತಿಂಗಳನ್ನು ಒಮ್ಮೊಮ್ಮೆ ಕೊಡೋದಿಲ್ಲ, ಇದೆಲ್ಲ ನಿಮಗೂ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ, ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೀವಿ. ಹಾಗೆ ಈ ತಿಂಗಳನ್ನ ನಾವು ಮುಂದಿನ ತಿಂಗಳು ಕೊಡ್ತೀವಿ. ಹೀಗೆ ಸಚಿವೆ ಯಾವುದನ್ನೂ ಹೇಳಕ್ಕೆ ಹೋಗಿ ಇನ್ಯಾವುದನ್ನೂ ಮಾತನಾಡಕ್ಕೆ ಹೋಗಿ ಮತ್ತಿನ್ಯಾವುದನ್ನೂ ಹೋಲಿಕೆ ಮಾಡೋದಕ್ಕೆ ಹೋಗಿ ಕೊನೆಗೆ ನಾವು ಈ ತಿಂಗಳಿಂದ ಮುಂದಿನ ತಿಂಗಳು 1 ರಿಂದ 5 ಅನ್ನೋ ರೀತಿಯಲ್ಲಿ ಕನ್ಕ್ಲೂಡ್ ಮಾಡಿದ್ದಾರೆ. ಆದರೆ ಇಲ್ಲಿ ಸಹಜವಾಗಿಯೇ ಅನುಮಾನ ಬರುವಂಥದ್ದು ಏನಂತ ಹೇಳಿದ್ರೆ, ಇವರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯನ್ನು ಹಾಕಕ್ಕೆ ಆಗೋದಿಲ್ವಾ ಅಂತ ಹೇಳುವಂಥದ್ದು. ಈಗ ಈ ಕಷ್ಟ ಇವರಿಗೆ ಮೊದಲೇ ಗೊತ್ತಿರಲಿಲ್ವಾ ಅಂತೇಳಿ. ಯಾಕಂದರೆ ಈ ಹಣ ಹೊಂದಿಸಬೇಕು, ಪ್ರತಿ ತಿಂಗಳು ಹಾಕಬೇಕು, ಇಷ್ಟು ದೊಡ್ಡ ಅಮೌಂಟ್ ಇದು. ಯಾಕಂದರೆ ಪ್ರತಿ ತಿಂಗಳು ಆಲ್ಮೋಸ್ಟ್ 2,000 ಕೋಟಿಗಿಂತ ಹೆಚ್ಚು ಹಣ ಇದಕ್ಕೆ ಸರ್ಕಾರ ತನ್ನ ಬೊಕ್ಕಸದಿಂದ ರಿಲೀಸ್ ಮಾಡಬೇಕಾಗುತ್ತೆ. 2,000 ರೂಪಾಯಿ ಒಬ್ಬರಿಗೆ ಹಾಕೋದು ಅಂತ ಹೇಳಿದ್ರೆ, ನುಡಿದಂತೆ ನಡೆದಿದ್ದೇವೆ ಅಂದರೆ ಇದೇನಾ? ಅಂದರೆ ನುಡಿದಂತೆ ನಡೆಯೋದು ಅಂತ ಹೇಳಿದ್ರೆ ಏನು? ಕೊಟ್ಟ ಮಾತಿನಂತೆ ಯಥಾ ಪ್ರಕಾರವಾಗಿ ನಡಿಬೇಕು. ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಸರ್ಕಾರ ಅಂತ ಆಗತ್ತೆ. ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿದಾಗ ಇದೇನಾ? ಯಾವಾಗ ಕೊಟ್ಟರೆ ಬಂದಾಗಷ್ಟೇ ಗೃಹಲಕ್ಷ್ಮಿ ಅನ್ನುವಂಥದ್ದು ನುಡಿದಂತೆ ನಡೆಯುವಂಥ ಲಕ್ಷಣನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸರ್ಕಾರ ಕೊಡ್ತಾ ಇಲ್ಲ ಅಂತ ಯಾರೂ ಹೇಳೋದಿಲ್ಲ, ಅಥವಾ ಕೊಡೋದೇ ಇಲ್ಲ ಅಂತ ಕೂಡ ನಾವು ಹೇಳ್ತಾ ಇಲ್ಲ. ಸಚಿವರು ಮಾತನ್ನು ಕೇಳಿದ್ರೆ ಕೊಡೋದೇ ಇಲ್ಲ ಅಂತ ಅವ್ರು ಹೇಳ್ತಿಲ್ಲ, ಆದರೆ ಬಂದಾಗಷ್ಟೇ ಅಂತ ಹೇಳ್ತಿದ್ದಾರೆ. ದುಡ್ಡು ಹೊಂದಿಸೋದು ಕಷ್ಟ ಅಂತ ಈಗ ಗೊತ್ತಾಯ್ತಾ ಹಾಗಾದರೆ ಸಚಿವರಿಗೆ ಅಂತ ಹೇಳಿ. ಯಾಕಂದರೆ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಣ ಹೊಂದಿಸಬೇಕಾಗಿದೆ. ಆಲ್ರೆಡಿ ಇದು ಜುಲೈ ತಿಂಗಳಲ್ಲಿ ಹಿಂಗಾಗಿದೆ, ಆಗಸ್ಟ್ ತಿಂಗಳಲ್ಲೂ ಕೂಡ ಹಿಂಗೆ ತಡವಾಗಿ ಬರೋದಕ್ಕೆ ಶುರುವಾಗಿದೆ, 1 ತಿಂಗಳ ನಂತರ ಬರೋದಕ್ಕೆ ಶುರುವಾಗಿದೆ, ಇವೆಲ್ಲವೂ ಕೂಡ ಆಗಿದೆ. ಗೃಹಲಕ್ಷ್ಮಿಯಿಂದ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇದೆಯೇ, ಸರ್ಕಾರಕ್ಕೆ ಬಹಳಷ್ಟು ಹೊರೆ ಆಗ್ತಾ ಇದೆಯಾ ಈ ಒಂದು ಯೋಜನೆಯಿಂದ ಅನ್ನುವಂಥ ಅನುಮಾನ ಸಹಜವಾಗಿಯೇ ಬರುತ್ತೆ. ಅವರು ಹೇಳ್ತಾ ಇದ್ರು ಈ ಸರ್ಕಾರ ಅಂತೇಳೆಲ್ಲ ಹಿಂದಿನ ಸರ್ಕಾರಗಳಲ್ಲಿ ಅದೇ ಹೇಳ್ತಾ ಇರೋದು, ಯಾವುದೇ ಸರ್ಕಾರಗಳಲ್ಲೇ ಆಗಲಿ ನೀವು ಸರ್ಕಾರಿ ನೌಕರರ ಸಂಬಳವನ್ನು ಪ್ರತಿ ತಿಂಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನಂತಂದರೆ ನಿಮ್ಮ ಸರ್ಕಾರದ ಬೊಕ್ಕಸದಲ್ಲಿ ಅದಕ್ಕೆ ಬೇಕಷ್ಟು ಹಣ ಕೂಡ್ತಾ ಇಲ್ಲ, ಕ್ರೋಢೀಕರಣ ಆಗ್ತಾ ಇಲ್ಲ. ಕ್ರೋಢೀಕರಣ ಆದರೆ ನೀವು ಇಮಿಡಿಯೇಟಾಗಿ ರಿಲೀಸ್ ಮಾಡ್ತೀರಿ ಅಂತೇಳಿ. ವಾರ್ಷಿಕ 28,608.40 ಕೋಟಿ ರೂಪಾಯಿ ಎಲ್ಲಿಂದ ತರ್ತೀರಿ ಅನ್ನುವಂಥ ಪ್ರಶ್ನೆ. ಬಜೆಟಲ್ಲಿ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ ತಕ್ಷಣ ಆಗೋದಿಲ್ಲ. ಬಜೆಟ್ನಲ್ಲಿ ಮೀಸಲಿಟ್ಟಿರುವಂಥದ್ದು ಮುಂದಿನ 1 ವರ್ಷದಲ್ಲಿ ಇಷ್ಟು ಮೀಸಲಿಟ್ಟಿದ್ದೀವಿ ಅಂತ ಹೇಳೋದು, ಆದರೆ ಅಷ್ಟು ಹಣ ಬರಬೇಕಲ್ಲ. ಆ ಹಣ ಎಲ್ಲಿಂದ ಬರುತ್ತಿದೆ ಹಾಗಾದರೆ? ಬರ್ತಾ ಇಲ್ವಾ ನಿಮಗೆ? ಗೃಹಲಕ್ಷ್ಮಿ ದುಡ್ಡನ್ನೇ ನೆಚ್ಚಿಕೊಂಡಂಥವರ ಪಾಡೇನೆ. ಯಾಕಂದರೆ ನೀವು ಒಮ್ಮೆ ಕೊಡೋದಕ್ಕೆ ಶುರು ಮಾಡಿದಾಗ ಯಾರದೇ ವ್ಯಕ್ತಿಗೆ ಸಂಬಳ 10,000 ಇದ್ದದನ್ನು 12,000 ರೂಪಾಯಿ ಮಾಡಿದ ತಕ್ಷಣ ಕೂಡ ಆ 12,000ಕ್ಕೆ ಬೇಕಾಗಿರೋ ಕಮಿಟ್ಮೆಂಟ್ ಶುರು ಆಗುತ್ತೆ. ಇದು ಯಾವುದೇ ವ್ಯಕ್ತಿಗಳ ಹತ್ರ ಹೋಗಿ ಕೇಳಿದ್ರು ಕೂಡ ಅದು ಅಭ್ಯಾಸ ಇದ್ದೇ ಇರುತ್ತೆ. ಹಾಗೆಯೇ 2,000 ರೂಪಾಯಿಗೆ ಕಮಿಟ್ಮೆಂಟ್ ಶುರುವಾಗಿರುತ್ತೆ. ಯಾವುದೋ ಒಂದು ಚೀಟಿ ಕಟ್ತಾ ಇರ್ತಾರೆ, ಅಥವಾ ಇನ್ಯಾವುದೋ ಒಂದು EMI ಪ್ಲಾನ್ ಮಾಡಿರ್ತಾರೆ. ಒಂದು ಫ್ರಿಜ್ ಖರೀದಿಸಿದ್ದನ್ನು ನೀವು ಹೇಳ್ಕೊಂಡು ಹೌದು ಖುಷಿ ಪಡ್ತೀವಿ, ಸರ್ಕಾರದವ್ರು ಖುಷಿ ಪಡ್ತಾರೆ ನೋಡಿ ಫ್ರಿಜ್ ಖರೀದಿಸಿದ್ದಾನೆ, ಆದರೆ ಅದಕ್ಕೆ EMI ಕಟ್ತಾ ಇದ್ದರೆ ಅದರ 2,000 ರೂಪಾಯಿಯಲ್ಲಿಂದ ಹೊಂದಿಸಬೇಕು. ತಿಂಗಳು ಹಣ ಹಾಕದೆ ಇರುವಂಥದ್ದು ಸರ್ಕಾರದಲ್ಲಿ ದುಡ್ಡಿಲ್ಲ ಎಂಬುದಕ್ಕೆ ಸಾಕ್ಷ್ಯನ ಹಾಗಾದರೆ ಅನ್ನುವಂಥದ್ದೇ ಅಂತಿಮವಾಗಿ ಇಲ್ಲಿ ಮೂಡುವಂತಹ ಪ್ರಶ್ನೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.